ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕೆಲವು ರೈತರ ಅಭಿಪ್ರಾಯ ಏನಂದರೆ ಬೇಸಿಗೆ ಹಂಗಾಮಿಗೆ ನೀರು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಏಕೆಂದರೆ ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಅಡಿಕೆ ಬೆಳೆಗಾರರು ಸಹ ಜಾಸ್ತಿ ಇದ್ದಾರೆ, ಭತ್ತದ ಬೆಳೆಗಾರರು ಸಹ ಜಾಸ್ತಿ ಇದ್ದಾರೆ. ಸ್ನೇಹಿತರೆ, ಭತ್ತದ ಬೆಳೆಗೆ 120 ದಿನ ಕಂಟಿನ್ಯೂಸ್ ಆಗಿ ನೀರು ಕೊಟ್ಟರೆ ಇಳುವರಿ ಚೆನ್ನಾಗಿ ಬರುತ್ತೆ. ಒಂದು ಎಕರೆಗೆ 50 ಚೀಲ ಸಿಗಬಹುದು ಅಂತ ಹೇಳ್ತಿದ್ದಾರೆ. ಅಡಿಕೆ ಬೆಳೆಗಾರರಿಗೂ ಸಹ ನೀರು ಸಮರ್ಪಕವಾಗಿ ಒದಗಿಸುತ್ತದೆ 120 ದಿನ ಕಂಟಿನ್ಯೂಸ್ ಆಗಿ ನೀರು ಕೊಟ್ಟರೆ. ಮತ್ತು ಯಾವುದೇ ರೀತಿ ಅಂತರ್ಜಲ ಕಡಿಮೆ ಆಗೋದಿಲ್ಲ. ಇಡೀ ಜಿಲ್ಲೆ ತಣ್ಣಗಾಗಿರುತ್ತೆ. ಬೇಸಿಗೆ ಹೇಗಿರುತ್ತೋ, ಬಿಸಿಲು ಹೇಗಿರುತ್ತೋ, ಕುಡಿಯೋ ನೀರು ಸಹ ತೊಂದರೆ ಆಗಬಾರ್ದು ಅಂತ ಕೆಲವು ರೈತರು ಬೇಸಿಗೆ ಹಂಗಾಮಿಗೆ ನೀರು ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಭದ್ರಾ ಡ್ಯಾಮ್ ವಿಚಾರದಲ್ಲಿ ರೈತರಿಗೆ ಒಗ್ಗಟ್ಟಿಲ್ಲ. ಒಂದು ಭಾಗದ ರೈತರು ನೀರು ಬಿಡಬೇಡಿ ಅಂತಿದ್ದಾರೆ, ಇನ್ನೊಂದು ಭಾಗದ ರೈತರು ನೀರು ಕೊಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ. ಇವತ್ತು ಸಹ ದಾವಣಗೆರೆ ಬಂದ್ ಮಾಡಲು ಹೊರಟಿದ್ದಾರೆ. ಶಾಸಕರಾದ ಎಸ್ ಮಲ್ಲಿಕಾರ್ಜುನ್ ಅವರು ಸಹ ಭದ್ರಾ ಡ್ಯಾಮ್ ವಿಚಾರದಲ್ಲಿ ರೈತರೆಲ್ಲ ಒಗ್ಗಟ್ಟಾಗಲಿ, ಒಂದು ಒಳ್ಳೆಯ ನಿರ್ಧಾರ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೈಗೊಳ್ತಾರೆ ನಿರ್ಧಾರವನ್ನು ಅಂತ ನೋಡೋಣ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ನೀರು ಕೊಡಬೇಕೋ ಅಥವಾ ಬೇಡ ಅಂತ. ಬನ್ನಿ ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 24/8/2026 ಡ್ಯಾಮ್ನ ನೀರಿನ ಮಟ್ಟ 175 ಅಡಿ 6 ಇಂಚಿದೆ. ಸ್ನೇಹಿತರೆ, ಅಂತೂ ಇಂತೂ ಆಮೆಗತಿಯಲ್ಲಿ 175 ಅಡಿ ದಾಟಿದೆ ಭದ್ರಾ ಡ್ಯಾಮ್ನ ನೀರಿನ ಮಟ್ಟ. ಇನ್ನು ಸ್ಟೋರೇಜ್ ಕೆಪಾಸಿಟಿ ವಿಷಯಕ್ಕೆ ಬಂದರೆ 71 TMC ನೀರು ಸಂಗ್ರಹ ಮಾಡ್ಬೋದು. ಇವತ್ತು ಡ್ಯಾಮಲ್ಲಿ 58 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 4580 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ. ಪರವಾಗಿಲ್ಲ ಸ್ನೇಹಿತರೆ, ನಿನ್ನೆ 3500 ಬರ್ತಿತ್ತು, ಇವತ್ತು 4500 ಬರ್ತಿದೆ. 1000 ಜಾಸ್ತಿ ಆಗಿದೆ ಒಳಹರಿವು. ಮಲೆನಾಡು ಭಾಗದಲ್ಲಿ ಇದೇ ರೀತಿ ಮಳೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಬೇಗನೆ ಡ್ಯಾಮ್ ತುಂಬುತ್ತೆ. ಸ್ನೇಹಿತರೆ, ಇನ್ನು ಹೊರಹರಿವು ವಿಷಯಕ್ಕೆ ಬಂದರೆ 205 ಕ್ಯೂಸೆಕ್ ನೀರು ಹೊರಹರಿವು ಬಿಡ್ತಿದ್ದಾರೆ. ಬಲದಂಡೆ ಮತ್ತು ಎಡದಂಡೆ ಕಾಲುವೆಗೆ ಯಾವುದೇ ರೀತಿ ನೀರು ಬಿಡ್ತಾ ಇಲ್ಲ. ಕಳೆದ ವರ್ಷ ಇದೇ ದಿನಕ್ಕೆ 184 ಅಡಿ ಇತ್ತು ಡ್ಯಾಮಲ್ಲಿ. ಡ್ಯಾಮ್ ಪೂರ್ತಿ ತುಂಬಿ ಹೋಗಿತ್ತು. ಆವಾಗ 69 TMC ನೀರು ಸಂಗ್ರಹವಾಗಿತ್ತು. ಸ್ನೇಹಿತರೆ, ಒಳಹರಿವು ವಿಷಯಕ್ಕೆ ಬಂದರೆ 7419 ಕ್ಯೂಸೆಕ್ ನೀರು ಒಳಹರಿವು ಬರ್ತಿತ್ತು ಕಳೆದ ವರ್ಷ ಇದೇ ದಿನಕ್ಕೆ. ಈ ವರ್ಷ 4580 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದೆ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.